ನೀ ಕೇಳು ಚದುರತನದಿಂದ ಕನಕರಲ್ಲ ಪ್ರವೇಗಾಂತಿ ಕೋಟೆಗಳು ಕನವಾದ ಗೋಪುರವು ಹನುವಿನಿಂದ ತೆನೆಗಳೊಪ್ಪಿದೆ ಮತ್ತು ವಜ್ರ ಬೀದಿಗಳು ನೀಲ್ಮದಾಣೆಯು ನಿಜದ ಸೋಪಾನ ಮೇಲೆ ಕವ ಪಂಕ್ತಿ ಮೆರವುದತಿ ಕಾಂತಿ ಈ ತರ ವರ್ಣನೆ ಮಾಡ್ತಾ ಇದ್ದಾನೆ. ಇಂಥ ಪಟ್ಟಣ, ಇಂಥ ಬಂಗಾರದು ಕಲಶ ಬಿಟ್ಕೊಂಡು ಜನ ಅಷ್ಟು ಸುಖವಾಗಿ ಬಾಳ್ತಿದ್ರು ಅಂತ ಒಂದು ಆ ರಾಜ ಬೀದಿಗಳನ್ನೆಲ್ಲ ಹೊಗಳ್ತಾ ಇದ್ದಾನೆ. ಕತೆ ವಿಸ್ತಾರವಾಗಿ ಒಂದಿದ್ಕೆ ಮೆರವುದತಿ ಕಾಂತಿ ಸರಸ ಗೋಮೇದಿಗೆದ ಸಾಲು ಕೊತ್ತಳದ ತರತರದ ಲೋವೆಗಳು ತುಳುಕು ಮೇರುವೆಯು ಅಳವಟ್ಟ ದಿಟ್ಟ ಪವಳ ಬಾಯಿರುಗಳು ತಳತಳಿಪ ಮಾಣಿಕ್ಯದ ಕಪಾಟುಗಳು ಅಮರಾಪುರವನ್ನಣಗಿಸುವ ಅಟ್ಟಣಗಳಿಂದ ಕ್ರಮದ ಢೆಂಕಣಿ ಕೋಟೆ ಗೋಪುರಗಳಿಂದ ಆಶ್ಚರ್ಯವಾದಂತ ಅರಮನೆಗಳಿಂದ ಅಮಿತಾಸೇನಾ ಕಳೆಯುಳ್ಳ ಮಕ್ಕಳ ಕರಕೊಂಡು ಹೋಗೇವಿ ದರ್ಭಪುರ ತೊಳಗೆ. ಅವಳಾಲೆ ಮುನ್ಸೂಚನೆ ಗೊತ್ತಾಗೋಯ್ತು, ಓ ಹಿಂಗೆಲ್ಲ ಮಾಡಿದ ಸುರಗಲ್ಲ ಅಂತ. ಪ್ರಸೇನ ಆಗಿರ್ತಕ್ಕಂಥ ಮಂತ್ರಿ ಕರೆದು ಬರ ಇಲ್ಲಿ ಪ್ರಸೇನ, ಈ ಮಕ್ಕಳನ್ನ ಕರ್ಕೊಂಡೋಗಿ ನಮ್ಮ ಅಪ್ಪನ ಪಟ್ಟಣಕ್ಕೆ ಬಿಟ್ಟು ಬಂದ್ಬಿಡು, ಇದಂತೂ ನಿಜ ನಿಜ ನಿಜ, ನೀವು ಸೋತೆಲ್ಲ ಬರ್ತಾನೆ, ನಾವು ಕಾಡು ಹೋಗ್ಬೇಕಾಗ್ತದೆ, ನಾವಂತೂ ಹೋಗಿರಕ್ಕಾಗಲ್ಲ, ಅಲ್ಲಿ ಅವ್ರ ಮನೆ ಕೆಟ್ಟು ಹೋಗ್ಬಾರ್ದು ಅಂತ ಒಂದು ಗಾದೆ ಐತೆ ಅಂತ ಒಂದು ಹೇಳ್ತಾ ಇದ್ದಾಳೆ. ಆ ಪ್ರಸೇನನ್ಗೆ ದಮಯಂತಿ ಅವಳು ಮಾತು ಕೇಳಲಿಲ್ವಲ್ಲ, ಎನ್ನ ಪೇತನು ಭೀಮಾರಾಯನ ಬಳಿಯಲ್ಲಿ ಇರಿಸಿಯನ್ನಯ ವಿವರ ಎಲ್ಲವ ಹೇಳೋ, ಈಗಲೇ ಬಾರೆಂದು ಬೇಗಾದಿ ಪ್ರಸನ್ನ ತಾನೋ ಆಗ ಮಕ್ಕಳ ಕರೆದು ರಥದೊಳಗೆ ಕುಳ್ಳಿರಿಸೇ. ಆವಾಗಲೇ ಮಕ್ಕಳನ್ನ ಪ್ರಸನ್ನ ಕರೆದು ರಥ ತರಿಸಿ ರಥಗಳನ್ನು ನಾನೇನೋ ನೀನು ಬಲ್ಲಿದ್ಯಾ, ಒಳ್ಳೆ ಸಾರಥಿತನ ಮಾಡ್ತಿದ್ದೆ ಅಂತ ಹೇಳ್ತಿದ್ದೆ ಅಲ್ಲಿ ಅವಾಗ ಬಂದಾಗ. ಇಲ್ಲಿ ನೋಡ್ರಿ ಬಡ್ಕುದ್ರೆ ಕಟ್ಟಿದ್ಯಲ್ಲ, ಕಟ್ಟಿದ್ಯಲ್ಲ ತಂದು ಕಾಟಿದೆನೇನೋ ಎಂತೋ ರಥಕೇಗ ಮುಂದೆ ಶತಯೋಜನವು ವಿಮಾನ ಪುರವೋ. ಇಂಥ ಕುದುರೆ ತಂದು ಕಟ್ಟಿದ್ರೆ ನಾವು ಹೋಗೋದು ಇಲ್ಲಲ್ಲ, 100 ಯೋಜನ, ಶತಯೋಜನ ಅಂದ್ರೆ 100 ಯೋಜನ ಹೋಗ್ಬೇಕು. 100 ಯೋಜನ ಹೋಗ್ತಾವ ಇವು, 1 ಯೋಜನ ಹೋಗಲ್ಲ ಕಣ. 100 ಕಿಲೋಮೀಟರ್ಸ್ ಎಂದ ಮಾತನು ಕೇಳೆ ಬಾಹುಕನು ಇಂತೆಂದ, ಮುಂದೆ ನೋಡಿ ತುರುಗ ದಾರ್ಭಟೆಯ ನೀವು. ಸುಮ್ಮನೆ ಕಟ್ಟಿಲ್ಲ ಸ್ವಾಮಿ ನಾನು, ಈಗಲ್ಲ ಹೋಗಿ ನೋಡಿವ್ರಂತೆ ಅಂದ. ಅನಿಲ ವೇಗಂಗಳ ನಿವನೋ ಅಸ್ತಾದ್ರಿಗೆ ಪೋಪ, ಸಮಯಕ್ಕೆ ಮುಂಚೆ ನಾವು ಸೇರುವೆವು. ಅಲ್ಲಿ ಒತ್ತು ಮುಡ್ಕ ಹೋಗ್ತಾ ಇಟ್ಕೊಳ ಅಂತಂದ್ರೆ ಸುಮ್ಮನೆ ಸ್ವಾಮಿ, ನಾವು ಸಮಯಕ್ಕಿನ್ನ ನಾವೆಷ್ಟು ಸಮಯಕ್ಕೆ ಹೋಗ್ಬೇಕು, ಅದಕ್ಕಿಂತ 1 ಗಂಟೆ ಮುಂಚೆ ಹೋಗ್ತೀವಿ ಅಂತ ಧೈರ್ಯ ತುಂಬ್ತಾನೆ. ಇನ್ನದನು ನೋಡೆಂದೋ ಸೊನ್ನೆ ಮಾಡಲು ರಥವಾ ಧರಣಿ ತಲ್ಲಣಿ ಸೋತ ತೆರಳಿದ ರಥವೋ. ಏನಿಲ್ಲ, ಒಂದು ಸಾರಿ ತಡಕ್ ಎಲ್ಲ ಕುದುರೆಗಳು ಹಿಂಗೆ ಅಂದ,
ದಡಕ್ಕಂತ ಹೋಗಿಕ್ಕೆ ಭೂಮಿ ಎಲ್ಲ ನಡುಗ್ಬಿಡ್ತಂತೆ. ಅನಿಲ ಬೇಕು ಈ ಮಾತನು ಹೇಳಲು ನಳರಾಜ, ಎಂದ ದೊರೆಗಾಳೋ ಸಂದೇಹವಿಲ್ಲದೆ ಪುಷ್ಕರನ ಕೂಡಿ ನೀವು ಪಗಡೆಯಾಡುವರೇ. ಏನ್ ಸ್ವಾಮಿ ನಮ್ದೇ ತಪ್ಪೈತೆ, ಇಷ್ಟು ದಿನ ಬರ್ಲಿಲ್ಲ ಅಂದ್ರೆ ಅವ್ರ ಆಜ್ಞೆ ಆಗಿತ್ತು, ನಮ್ಗೆ ಬರ್ಬೇಕು ಕಪ್ಪ ಕಾಣಿಕೆ ಎಲ್ಲ ಕಿತ್ಕೊಂಡಿದೀವಿ ಅಂತಿದ್ದು, ನಮ್ದೇ ತಪ್ಪು. ನೀವು ಹೋಗಿ ಅವನಿಗೆ ನೀವು ಜೂಜಾಡಕ್ಕೆ ಹೋಗಿದ್ರೆ ನೀವು ಬುದ್ಧಿ ಇರ್ಲಿಲ್ವೇ ಅಂತ ಇವ್ರು ಅಂತಾರೆ. ಒಬ್ರಿಗೊಬ್ರು ಮಾತಾಡ್ತಾರೆ, ವಿಚಾರ ವಿನಿಮಯ ಮಾಡ್ಕೊಂತವ್ರೆ. ನಿಮ್ಮನು ನೋಡೇಬೇಕೋ ಸಮ್ಮತದಿಂದ, ನಿಮ್ ಕಷ್ಟ ನೋಡೋದೇ ಬಿಟ್ಟರೆ ಹೋಗಿ ಸ್ವಾಮಿ, ನಮ್ಗೆ ಆಜ್ಞೆ ಆದ್ಮೇಲೆ ದೊಡ್ಡವರು ಬಂದಿದ್ದೀವಿ, ನಾವು ಅದೇ ಹೋದ್ವಿ ಅಷ್ಟೇನೆ. ನೀವು ಮನ್ನಿಸಿ ಅಮಗೆ ರಾಜವ ಕೊಡಲು ನಾವು ತಕೊಂಡಾರೆ ಅಪಕೀರ್ತಿಯಂದೋ, ನಿಮ್ಮ ನೋಡುವ ನಾವು ಮನ್ನಿಸಿ ಇದ್ದೋ. ನೀವು ನಿಮ್ಮ ರಾಜ್ಯ ನೀವು ಸೋತಿದ್ರಿ ಅಂತಂದಮೇಲೆ ನಾವು ನ್ಯಾಯ ನೀತಿ ಧರ್ಮದಾಗೆ ನಮ್ಮ ಮಟ್ಟಿಗೆ ನಾವು ಹೋದ್ವಿ. ನಿಮ್ಮದು ನಿಮ್ಮ ಪಾಡು ನಿಮ್ಗಾಯ್ತು, ನೀವೇನೋ ಕಷ್ಟ ಇದ್ರಿ, ಇವಾಗ ಸುಖ ಬಂದಿತ್ತು, ಇನ್ನೇನು ನಿಮ್ಮ ಕಪ್ಪ ಕಾಣಿಕೆ ಬದುಕಲ್ಲ ಬಿಡ್ವಿ ಅಂದರು. ಅವರು ಹೋದ್ರು. ಎಂದೆನು ತಾನು ನಿಂತಿರಲು ಬಂದನ ಪ್ರಸೇನನು ಬೇಗ ಪಾದಕ್ಕೆ ಮಣಿಯೇ ಮಂದರೋದ್ಧಾರನ ಭಕ್ತನು ಎಂದನು. ಆತನಿಗೆ ತಾನು ಧರ್ಮ ಪುರಾಣವನ್ನು ಹೇಳಿದನು. ಇವ್ ಪ್ರಸೇನ ಇಲ್ಲಿದ್ನಲ್ಲ ಋತುಪರ್ಣಿದ್ರಾಗೆ ಇದ್ಯಾವ್ದನ್ನ ಪಡೆದು ಕೂತ್ರೆ ಕಟ್ಟಿದ್ಯಾ ಅಂತ ಅಂದಲ್ಲ, ಅವನು ಅವಾಗ ಬಂದು ಇವ್ರು ನಟರಾಜನ ಕಾಲ್ಗೆ ನಮಸ್ಕಾರ ಮಾಡಿ, ಕೋಪದಲ್ಲಿ ಪೋಷ್ಕರನ ಕೂಡ ನಾವಾಡುತ್ತೀರೆ, ನಮಗೊಂದು ಮಾತು ಬೇಳದೆ ನೀವು ಕರಿಗೊರಳ ಭವನಿಗೆ ಕಾಕೋದ್ಗರೀಶ್ವರಗೆ ವರಗಂಗಾಧರ ಸಕ ವಜ್ರನೋಪನಿಗೆ ಶಂಖಚಕ್ರಾಂತಕನಿಗೆ ಶರಣ ಜನ ರಕ್ಷಕಗೆ ಪಂಕಜದಳಾಕ್ಷನಿಗೆ ಪದ್ಮಜಾಂಡನಿಗೆ ಶೇಷಾಚಲೇಶ್ವರನಿಗೆ ಚೆಲುವ ವೆಂಕಟಗೆ ಸಾಷ್ಟಾಂಗ ಬೆರಗಿ ಸತ್ಪತಿಯೋಳ್ಪೇಳ್ದ ತನ್ನಾರು ಎಂತಾನ್ಯಾರು ಎಂದೆನನು ಬುಧ ಜನರು ಕೇಳೆ. ಸೌಭಾಗ್ಯ ಸಕಲ ಸಂಪನ್ನರಾದ ಸುವಿವೇಕಿ ಕೆಂಪಣ್ಣನರ್ತಾಂಗಿನಿ ಲಲನೇ ರತನಾವೆಂಬ್ಯ ತಿಮ್ಮಾಂಬಿಗೆ ಸರ್ವಾಬ್ಧಿ ಸಲೆ ಚಂದ್ರವೆನಿಪ ನೆರೆಜಾಣ ಕೆಂಪಣ್ಣವಿ ಕಥೆಯ ಯಕ್ಷಗಾನದಿ ಮಾಡಿ ಅಧಿಕ ಟಿವಿಯಳು ಸಕಲ ಕವಿಗಳಿಗೆಲ್ಲ ಸೋಷ್ಟಾಂಗ ಬೆರಗಿ ಕನ್ನಡದಿ ಬೇಳದಿ ಭಿನ್ನಾಣದಿಂದ ಕಥೆಯ ತತ್ಪೂರ್ವದೊಳಗೆ ಬೃಹದಶ್ವ ಮುನಿಯು ತಾ ಧರ್ಮರಾಯನಿಗೆ ಬೇಳ್ದ ಕಥೆಯ ಮಧ್ಯದಳುಗ ಮೇಲೆ ಈ ಕಥೆಯನ್ನು ರಾಘವಯ್ಯನು ಬೇಳ್ದ ದ್ವಿಪದೆ ಕಾವ್ಯದಳು ಅವರಿಗೆ ಸೋಷ್ಟಾಂಗ ಬೆರಗಿ ನಾ ಸ್ತುತಿಸಿ ಈಗ ನಾ ಪೇಳಿದನು ಯಕ್ಷಗಾನದಳು ಬರೆದವರಿಗೆ ಭಾಗ್ಯ ಅರ್ಥೈಸದವರಿಗೆ ಐಶ್ವರ್ಯ ಓದಿದ ಜನಕ ಸಕಲ ಸಂಪದವು ನಳಚರಿತ್ರೆಯು ಇಳೆಯಲಿಗ ಜನರು ಬಳಿಕ ಬರೆದೋದಿ ಕೇಳಿದರೆ ಜನರಿಗಿನ್ನು ಶನಿತಾನು ಅವರನ್ನು ಸೇರಲಂಜುವನು ಧರೆಯೊಳಗೆ ನಳ ಚಕ್ರವರ್ತಿ ಕಥೆಯನ್ನು ರವಿ ಶಶಿಯುಳ್ಳ ತನಕ ಭೂಚಕ್ರದಲ್ಲಿ ರಾಮ ಭಕ್ತನಾದಂತ ನಳರಾಜ ಚಂದ್ರನ ಕಥೆಯು ಇಳೆಯೊಳಲ್ಲದೆ ಚಂದ್ರತಾರಾರ್ಕವಾಗಿ ಒಪ್ಪುವುದೋ. ಓ